ಮೊದಲಿಗೆ ಬಳ್ಳಾರಿಯ ಖಾಸಗಿ ಕಾಲೇಜೊಂದರಲ್ಲಿ ಗಾಂಜಾ ಮಾರಾಟವಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನ ಮಾಡಿತು. ಬಳ್ಳಾರಿಯ ಪೀಪಲ್ ಫ್ರೀ ಕಾಲೇಜಿನಲ್ಲಿ ಎಬಿವಿಪಿ ಪ್ರತಿಭಟನೆ ಮಾಡಿದೆ. ಕಾಲೇಜಿನ ಹೂಕುಂಡ, ಕಿಟಕಿ ಗ್ಲಾಸ್ ಅನ್ನು ಒಡೆದು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಎಬಿವಿಪಿ. ಈ ಸಂದರ್ಭದಲ್ಲಿ ಪೊಲೀಸರು ತಡೆಗಟ್ಟುವ ಪ್ರಯತ್ನವನ್ನೂ ಮಾಡಿದ್ರು. ಆದರೆ ಪೊಲೀಸರು ಮತ್ತು ಎಬಿವಿಪಿ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದವೂ ಉಂಟಾಯಿತು. ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಳ್ಳಾರಿಯಲ್ಲಿ ಭಾರಿ ಹೈಡ್ರಾಮಾವೇ ಆಯಿತು. ಎಬಿವಿಪಿಯ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಖಾಕಿ ಈಗ ವಶಕ್ಕೆ ಪಡ್ಕೊಂಡಿದೆ. ಕಾಲೇಜು ಅಂಗಳದಲ್ಲಿ ಸಿಗರೆಟ್ ಸೇದ್ತಾ ಇದ್ದರಂತೆ ವಿದ್ಯಾರ್ಥಿನಿಯರ ವಿರುದ್ಧ ಪ್ರತಿಭಟನೆಯ ನೆಪದಲ್ಲಿ ಹುಚ್ಚಾಟ ಮಾಡಿದ್ದಾರೆ. ಪ್ರತಿಭಟನೆ ಮಾಡಬೇಕು, ಆದರೆ ಅದು ಯಾವ ರೀತಿಯಲ್ಲಿರಬೇಕು ಅನ್ನೋದು ಇಂಪಾರ್ಟೆಂಟ್. ಯಾರಿಗೂ ಹಾನಿ ಮಾಡದಂಗೆನೆ, ಯಾರಿಗೂ ನೋವು ಮಾಡದಂಗೆನೆ, ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡದೇನೆ ಮಾಡಬೇಕು. ಕಾಲೇಜಲ್ಲಿ ಗಾಂಜಾ ಸಿಗ್ತಾ ಇದೆ, ಈ ರೀತಿಯಾಗಿ ಹೆಣ್ಣುಮಕ್ಕಳು ಸಿಗರೇಟ್ ಆಗ್ತಾ ಇದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀವಿ ಅಂದರೆ ಮಾಡಲಿ, ಆದರೆ ಇನ್ನೊಬ್ಬರಿಗೆ ನೋವು ಹಿಂಸೆ ಕೊಡೋ ರೀತಿಯಾಗಿ ಇರಬಾರ್ದು. ಇಲ್ಲಿ ಹೈಡ್ರಾಮಾವೇ ಕ್ರಿಯೇಟ್ ಆಯಿತು. ಅಲ್ಲಿ ಪೊಲೀಸರು ತಡೆಗಟ್ಟುವ ಪ್ರಯತ್ನ ಮಾಡಿದ್ರು ಕೂಡ ಪೊಲೀಸರ ಜೊತೆಗೇನೆ ವಾಗ್ವಾದಕ್ಕಿಳಿದ್ರು. ವಿದ್ಯಾರ್ಥಿಗಳು ಮಾದಕ ದ್ರವ್ಯ ವಸ್ತುಗಳಿಗೆ ವ್ಯಸನಾಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಾರಣ ಆಡಳಿತ ಮಂಡಳಿ ಆಗಿರ್ಬೋದು, ಇವತ್ತು ಕಾರಣ ಅಧಿಕಾರಿಗಳಾಗಿರ್ಬೋದು, ಇವತ್ತಿನ ಶಾಸಕರು, ಇವತ್ತಿನ ಪೊಲೀಸ್ ಅಧಿಕಾರಿಗಳು, ಇವತ್ತು ಆಡಳಿತ ಮಂಡಳಿಗಳು ಕುಮ್ಮಕ್ಕಿನ ಮೇರೆಗೆ ಇವತ್ತು ಡ್ರಗ್ಸ್ ಜಾಲ ಇಡೀ ನಮ್ಮ ಬಳ್ಳಾರಿ ಮಹಾನಗರದ ಪಾಲಿಕೆಯತ್ತ ಟೋಟಲ್ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಅದು ನಿಲ್ಬೇಕು. ಯಾವಾಗ ನಿಲ್ಲಕ್ಕೆ ಸಾಧ್ಯ ಅಂದ್ರೆ ಆಡಳಿತ ಮಂಡಳಿ ಎಚ್ಚರ ಆಗ್ಬೇಕು, ಪೊಲೀಸ್ ಅಧಿಕಾರಿಗಳು ಎಚ್ಚರ ಆಗ್ಬೇಕು, ಸ್ಥಳೀಯ ಶಾಸಕರು ಎಚ್ಚರ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಕಾಲೇಜಿನಲ್ಲಿ ಈ ರೀತಿಯಾಗೆಲ್ಲ ಆಗ್ತಾ ಇದೆ, ಪ್ರತಿಭಟನೆ ಮಾಡೋದು ಇಟ್ಸ್ ಫೈನ್, ಬಟ್ ಆದರೆ ಈ ಮಟ್ಟಿಗೆ ಹೈಡ್ರಾಮಾ ಕ್ರಿಯೇಟ್ ಮಾಡೋದು ಅಥವಾ ಇನ್ಯಾರಿಗೋ ನೋವು ಮಾಡೋದು ಮತ್ತು ಜೊತೆಗೆ ಏಟಾಗೋ ರೀತಿಯಾಗಿ ವರ್ತನೆ ಮಾಡೋದು ಇರೋದೆಲ್ಲ ಆಗಬಾರದು. ಸ್ಥಳದಲ್ಲಿ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ಕೂಡ ಉಂಟಾಯ್ತಂತೆ, ಏನೇನಾಯ್ತು ಅಲ್ಲಿ? ಹೌದು ಶರತ್, ಈ ಒಂದು ಗಣಿದ ನಾಡು ಬಳ್ಳಾರಿಯ ಹೊರವಲಯದಲ್ಲಿರತಕ್ಕಂತಹ ಏನು ಪ್ರಸಿದ್ಧವಾದಂತಹ ಪೋಪಿಲ್ ಟ್ರೀ ಶಾಲೆಯ ವಾತಾವರಣವು ಎಲ್ಲೋ ಒಂದು ಕಡೆ ಇವತ್ತು ರಣರಂಗವಾಗಿ ಮಾರ್ಪಟ್ಟಿತ್ತು. ಕಾರಣ ಇರುತ್ತೆ, ಈ ಒಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಈ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿರತಕ್ಕಂತಹ ಒಂದು ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಪೋಪಿಲ್ ಟ್ರೀ ಶಾಲೆಯಲ್ಲಿ ಸಾಕಷ್ಟು ಗಾಂಜಾ ಸಿಗುತ್ತೆ. ಈಗ ಇಲ್ಲಿನ ಒಂದು ಪೋಪಿಲ್ ಟ್ರೀ ವಿದ್ಯಾರ್ಥಿಗಳು ಸಾಕಷ್ಟು ಜನ ಈ ಒಂದು ಸಿಗರೇಟ್ ಮಾದರಿಯಲ್ಲಿ ಗಾಂಜಾವನ್ನು ಏನು ಸೇರ್ತಾ ಇರತ್ತಾ ಎನ್ನತಕ್ಕಂತಹ ಆರೋಪ ಮತ್ತು ಜೊತೆಗೆ ವಿಡಿಯೋ ಇದೆ ಎನ್ನತಕ್ಕಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರು ಏನು ಶಾಲಾ ಆವರಣವನ್ನು ಪ್ರವೇಶಿಸಿದ ನಂತರ ಅಲ್ಲಿ ಯಾವುದೇ ರೀತಿಯಾದಂತಹ ವಿಚಾರವನ್ನು ಅಲ್ಲಿನ ಆಡಳಿತ ಮತ್ತು ಮೇಲ್ವಿಚಾರಕ ಸಿಬ್ಬಂದಿಗಳಿಗೆ ತರದೆ ಏಕಾಏಕಿಯಾಗಿ ಅಲ್ಲಿ ಏನು ಒಂದು ದುಷ್ಕೃತ್ಯಕ್ಕೆ ಇಳಿತಾರೆ. ಅಂದ್ರೆ ಗ್ಲಾಸ್ಗಳನ್ನು ಹೊಡೆಯತಕ್ಕಂತಹ ಮತ್ತು ಹೂವಿನ ಕುಂಡಗಳನ್ನು ಹೊಡೆಯತಕ್ಕಂತಹ ಕಾರ್ಯಕ್ಕೆ ಮುಂದಾಗ್ತಾರೆ. ಹಾಗಾಗಿ ಏನೋ ಈ ಒಂದು ವಿಚಾರದ ಬಗ್ಗೆ ಏನೋ ಒಂದು ಇಲ್ಲಿ ನಡೀತಾ ಇದೆ ಅನ್ನತಕ್ಕಂತಹ ಮಾತನ್ನು ಆಧರಿಸಿ ಅಲ್ಲಿನ ಆಡಳಿತ ಮಂಡಳಿಯು ಕೂಡಲೇ ಈ ಒಂದು ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಏನು ಕರೆ ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಇದು ತಿಳಿಯುತ್ತದೆ. ಇದು ಯಾವುದೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂತಹ ಕೃತ್ಯ, ಇದರಲ್ಲಿ ಹೋರಾಟದ ಒಂದು ವಿಚಾರ ಏನೂ ಇಲ್ಲ ಅಂತಹ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ತದನಂತರ ಈ ಒಂದು ಸ್ಥಳಕ್ಕೆ ಧಾವಿಸಿದಂತಹ
SP ಸುಮನ್ ಡಿ ಪನ್ನಿಕೇರಿ ಅವರು ಈ ಕೃತ್ಯದ ಬಗ್ಗೆ ಈಗ ಏನು ಹೋರಾಟ ಮಾಡಲು ಬಂದಿರತಕ್ಕಂತಹ ಈ ಒಂದು ABVP ಕಾರ್ಯಕರ್ತರಲ್ಲಿ ಏನಿದೆ ಅಂದ್ರೆ ಆ ದಾಖಲಾತಿ ಅಥವಾ ಎವಿಡೆನ್ಸ್ ಏನಿದೆ ಅನ್ನತಕ್ಕಂಥದ್ದು ಪರಿಶೀಲನೆ ಮಾಡತಕ್ಕಂಥ ಕಾರ್ಯ ಮಾಡ್ತೇವೆ. ಅದರ ಜೊತೆಗೆ ಈ ರೀತಿಯಾದಂತಹ ಬೆಳವಣಿಗೆಗಳು ಕಂಡು ಬಂದಿದ್ದು ವಾಸ್ತವವಾದಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು. ಅವರೇ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಒಂದು ಸಮಂಜಸ ಅನ್ನತಕ್ಕಂತಹ ಮಾತನ್ನು ಸಹ SP ಅವರು ಹೇಳಿದ್ದಾರೆ. ಅದರ ಜೊತೆಗೆ ಆಡಳಿತ ಮಂಡಳಿಯು ಸಹ ಈಗ ಪ್ರಿಪರೇಟರಿ ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಈ ರೀತಿ ಕಾಲೇಜು ಆವರಣದೊಳಗೆ ದಾಂಧಲೆ ಮಾಡತಕ್ಕಂಥದ್ದು ಇದೊಂದು ದುಷ್ಕೃತ್ಯ ಎನ್ನತಕ್ಕಂಥದ್ದನ್ನು ಭಾವಿಸಿ ಇಲ್ಲಿ ಬಂದಿರತಕ್ಕಂಥ 20ಕ್ಕೂ ಹೆಚ್ಚು ಕಾರ್ಯಕರ್ತರ ಮೇಲೆ ನಾವು FIR ಮಾಡಿದ್ದೇವೆ ಅನ್ನತಕ್ಕಂತಹ ಮಾತನ್ನು ಸಹ ತಿಳಿಸಿದ್ದಾರೆ ಶರತ್. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಓವರಾಲ್ ಆಗಿ ಇದು ಅಂದರೆ ಕಾಲೇಜು ಆಡಳಿತ ಮಂಡಳಿ ಹೇಳ್ತಾ ಇದ್ದಾರೆ ಇದು ಕೇವಲ ಅದೊಂದು ವಿಚಾರ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲ್ ಆಗಿ ಅದು ರೀಸನ್ನೇ ಅಲ್ಲ, ಅವ್ರ ಇಂಟೆನ್ಷನ್ ಬೇರೆಯದ್ದೋ ಏನೋ ಇದೆ ಅಂಥೇಳಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕಾಲೇಜಿನ ಆಡಳಿತ ಮಂಡಳಿ. ಆದರೆ ABVP ಹೇಳ್ತಾ ಇರೋದು ಈ ರೀತಿಯಾಗೆಲ್ಲ ಆಗ್ತಾ ಇದೆ, ಸಮಾಜ ದಾರಿ ತಪ್ತಾ ಇದೆ, ಹೀಗೆಲ್ಲ ಆಗ್ತಾ ಇದೆ, ಕಾಲೇಜು ಆಡಳಿತ ಮಂಡಳಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂಥೇಳಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೈಡ್ರಾಮಾ ಕ್ರಿಯೇಟ್ ಆಗಿದ್ದು ಯಾಕೆ ಅಂತ, ಹೋರಾಟ ಹಾದಿ ತಪ್ಪಿದ್ದು ಎಲ್ಲಿ ಅಂತ, ಹೋರಾಟವಾಗಿರಬೇಕೇ ಹೊರತು ಈ ರೀತಿಯಾಗಿ ಆಗಬಾರ್ದು. ಇದನ್ನೋದು ಒಂದು ಸಾಮಾಜಿಕ ಕಳಕಳಿ. ಹೌದು ನೋಡಿ, ಪಾಟನ್ನು ಬಿಸಾಕೋದು, ಪೊಲೀಸರ ಜೊತೆಗೆ ವಾಗ್ವಾದಕ್ಕೀಡಾಗೋದು, ಅವರಿಗೆ ಸುಮ್ಮನೆ ಸಣ್ಣ ಪುಟ್ಟ ಏಟಾಗೋದು, ಇಬ್ಬರ ಮಧ್ಯೆ ಒಂದು ರೀತಿಯಾಗಿ ಕೈ ಮಿಲಾಯಿಸೋ ಹಂತಕ್ಕೆ ಬೇರೆ ಪೊಲೀಸರು ತಡಿತಾ ಇದ್ರೂ ಕೂಡ ಅವರನ್ನು ಬಿಡ್ತಾ ಇಲ್ಲ. ಅವರಿದ್ರೂ ಕೂಡ ಆ ಪಾಟನ್ನು ಎತ್ತಿ ಎಸೆಯೋದಕ್ಕೆ ಮುಂದಾಗ್ತಾರೆ. ಈಗ ಪಾಠ ಎಸೆಯೋದು ಅದೇನು ದೊಡ್ಡ ವಿಚಾರ ಅಂತ ಏನಲ್ಲ, ಅಂದರೆ ಅಲ್ಲಿ ಅವರ ಉದ್ದೇಶ ಏನು ಅಂತ